ಓಂ ತತ್ಸತ್. ಇಡೀ ಜಗತ್ತಿಗೆ ಭಾರತ ಕೊಟ್ಟಂಥ ಕೊಡುಗೆ ಒಂದು ಅಧ್ಯಾತ್ಮ, ಎರಡನೇದು ಯೋಗ. ಯೋಗ ಅಥವಾ ಯೋಗ ಮಾರ್ಗ ಏನಿದೆ ಅದೆಲ್ಲವೂ ಕೂಡ ಕೊನೆಗೆ ಮುಟ್ಟುವಂಥದ್ದು ಅಧ್ಯಾತ್ಮವೇ ಅದರ ಕೊನೆಯ ಗುರಿ. ಆದರೂ ಜನರ ದೃಷ್ಟಿಯಿಂದ ನೋಡೋದಿದ್ದರೂ ಅಧ್ಯಾತ್ಮ ಮತ್ತು ಯೋಗ ಇಡೀ ಜಗತ್ತಿಗೆ ಭಾರತ ಈ ಸನಾತನ ಪರಂಪರೆ ಕೊಟ್ಟಂಥ ದೊಡ್ಡ ಒಂದು ಕೊಡುಗೆ. ಅದರಲ್ಲಿ ಇವತ್ತಿನ ದಿನಗಳಲ್ಲಂತೂ ಹೆಚ್ಚು ಜನ ಆಧ್ಯಾತ್ಮಿಕತೆಯ ಕಡೆಗೆ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಸರಿ ತಪ್ಪು ಮುಂದೆ ನೋಡ್ತಾ ಹೋಗೋಣ. ಆದರೆ ನಿಜವಾಗಿ ಅಧ್ಯಾತ್ಮ ಅಂದರೆ ಏನು? ಆ ಆಧ್ಯಾತ್ಮಿಕತೆ ನಮ್ಮ ಜೀವನದಲ್ಲಿ ಯಾಕೆ ಬೇಕು ಅದನ್ನು ಫಸ್ಟು ನಾವು ಅರ್ಥ ಮಾಡ್ಕೋಬೇಕು. ಅಧ್ಯಾತ್ಮ ಅಂತ ಹೇಳಿದ್ರೆ ಅಲ್ಲಿ ದೇವರ ಪೂಜೆ ಅಲ್ಲ. ಅಧ್ಯಾತ್ಮ ಅಂತ ಹೇಳಿದ್ರೆ ಯಾವುದೇ ಹೋಮ ಹವನ ಜಪ ಅವಶ್ಯಕತೆ ಇಲ್ಲ. ಆದರೆ ಅದೆಲ್ಲವೂ ಕೂಡ ಹೇಗೆ ಯೋಗ ಆಧ್ಯಾತ್ಮಿಕತೆಗೆ ಸಹಕಾರಿಯೋ ಹಾಗೆ ಈ ಎಲ್ಲವೂ ಕೂಡ ನಮ್ಮ ಒಳಗೆ ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯಕ. ಆದರೆ ಅದೇ ಅಧ್ಯಾತ್ಮ ಅಲ್ಲ. ನಾವು ಈಗ ಎಲ್ಲರೂ ನಾವು ಮಾಡ್ತಾ ಇರೋ ತಪ್ಪೇನು ಅಂದರೆ ದೇವಸ್ಥಾನಗಳನ್ನು ಏನು ಸುತ್ತುತ್ತಾ ಇದ್ದೀವಿ ಅದನ್ನೇ ಆಧ್ಯಾತ್ಮಿಕತೆ ಅಂತ ಭಾವಿಸ್ತಾ ಇದ್ದೀವಿ. ಏನು ತೀರ್ಥ ಯಾತ್ರೆಗಳನ್ನು ಮಾಡ್ತಾ ಇದ್ದೀವಿ ಅದೇ ಆಧ್ಯಾತ್ಮಿಕತೆ ಅಂತ ಭಾವಿಸ್ತಾ ಇದ್ದೀವಿ. ಏನು ಅಘೋರಿಗಳನ್ನು ಹುಡುಕುವಂಥದ್ದು, ನಾಗಸಾಧುಗಳನ್ನು ಹಿಂದೆ ಹೋಗುವಂಥದ್ದು, ನಾನು ಆ ರೀತಿ ಆಗಬೇಕು ಅಂತ ತವಕ ಏನಿದೆ ಅದನ್ನು ಆಧ್ಯಾತ್ಮಿಕತೆ ಅಂತ ಭಾವಿಸ್ತಾ ಇದ್ದೀವಿ. ಅದೆಲ್ಲವೂ ಆಧ್ಯಾತ್ಮಿಕತೆಯ ದಾರಿಗೆ ಸಹಾಯಕ. ಆದರೆ ಅದೇ ಆಧ್ಯಾತ್ಮಿಕತೆ ಅಲ್ಲ ಅನ್ನೋದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಆದರೆ ನಿಜವಾಗಿ ಅಧ್ಯಾತ್ಮ ಅಂದ್ರೇನು? ಹಾಗಾದರೆ ಅಧ್ಯಾತ್ಮ ಅಂದರೆ ಆದ್ಯತೆ ನಾವು ಯಾವುದಕ್ಕೆ ಕೊಡಬೇಕು ಅಂದರೆ ಆತ್ಮಕ್ಕೆ ಕೊಡಬೇಕು. ಅಂದರೆ ಅರ್ಥ ಏನು? ನನ್ನನ್ನು ನಾನು ಅರಿಯುವಂತಹ, ನನ್ನನ್ನು ನಾನು ತಿಳಿಯುವಂತಹ, ನಾನು ಯಾಕಾಗಿ ಹುಟ್ಟಿದ್ದೀನಿ, ನಾನು ಏನು ಮಾಡಬೇಕಾಗಿದೆ, ಏನನ್ನು ಪಡಿಬೇಕಾಗಿದೆ ಅಂತ ಹುಡುಕೋದೇನಿದೆ ಆ ಹುಡುಕಾಟವೇ ಅಧ್ಯಾತ್ಮವೇ ಹೊರತು ಇನ್ನೆಲ್ಲವೂ ಕೂಡ ಈ ನಾನು ಯಾರು ಅಥವಾ ನಾನು ಏನು ಮಾಡಬೇಕಾಗಿದೆ, ನಾನು ಯಾಕೆ ಹುಟ್ಟಿದ್ದೀನಿ ಅಂತ ಏನು ಕರಿತೀವಿ ಅದಕ್ಕೆ ಸಹಾಯಕವಾಗಿ ಇರುವಂಥದ್ದೇ ಈ ಚಟುವಟಿಕೆಗಳು ಸುತ್ತ ಇರೋದು. ಆದರೆ ನಾವು ಏನು ಮಾಡ್ತಾ ಇದ್ದೀವಿ, ಸುತ್ತಲೇ ಚಟುವಟಿಕೆಗೆ ಪ್ರಾಮುಖ್ಯತೆ ಕೊಟ್ಟು ನಾನು ಯಾರು ಅನ್ನುವ ಪ್ರಾಮುಖ್ಯತೆ ಏನು ಕೊಡಬೇಕಾಗಿತ್ತು, ಆಧ್ಯಾತ್ಮಿಕತೆ ಅಥವಾ ಅಧ್ಯಾತ್ಮ ಅಂತ ಏನಿದೆ ಪ್ರಥಮ ಆದ್ಯತೆ ಆತ್ಮಕ್ಕೆ ಏನು ಕೊಡಬೇಕಾಗಿತ್ತು ಅದನ್ನು ಕೊಡದೆ ಇನ್ನುಳಿದ ಚಟುವಟಿಕೆಗಳಲ್ಲೇ ನಾವು ಮೈ ಮರೆತು ಹೋಗ್ತಾ ಇದ್ವಿ. ಹಾಗಾಗಿ ಪ್ರತಿ ಜ್ಞಾನಿಗಳು ಹೇಳಿದ್ದು ಮೊದಲು ನೀನು ಯಾರು ತಿಳಿ ಅಂತ. ಅಂದರೆ ನನ್ನನ್ನು ನಾನು ತಿಳಿದಾಗ ಇನ್ನೆಲ್ಲವನ್ನೂ ತಿಳಿದಂತೆ ಅಂತ. ಹಾಗಾಗಿ ಅಧ್ಯಾತ್ಮ ಅಂತ ಹೇಳಿದ್ರೆ ನಾನು ಯಾರು ಅನ್ನುವಂಥದ್ದನ್ನು ತಿಳಿಯುವಂಥದ್ದು. ಹೀಗೆ ತಿಳಿಬೇಕಾದರೆ ಬಹಳ ಅದ್ಭುತವಾದ ಮಾರ್ಗ ಯಾವುದು ಅಂದರೆ ಧ್ಯಾನ. ಈ ಮೆಡಿಟೇಷನ್ ಅಥವಾ ಧ್ಯಾನ ಅಂತ ಏನಿದೆ ಅದನ್ನು ಶಂಕರರು ನಿಧಿಧ್ಯಾಸನ, ರಮಣ ಮಹರ್ಷಿ ಕೂಡ ನಿಧಿಧ್ಯಾಸನ ಅಂತ ಕರೀತಾರೆ. ಅಂದರೆ ಅದನ್ನೇ ಹೆಚ್ಚು ಮನನ ಮಾಡ್ತಾ ನಾನು ಯಾರು ಅನ್ನುವ ಹುಡುಕಾಟದಲ್ಲೇ ನನ್ನ ಆಳಕ್ಕೆ ಇಳಿಯುವಂಥದ್ದು. ಹೀಗೆ ಇಳಿಲಿಕ್ಕೆ ಕೆಲವರ ಕಷ್ಟ. ಹಾಗೆ ಕಷ್ಟ ಆಗಬಾರದು, ಪ್ರತಿಯೊಬ್ಬರಿಗೂ ಇದು ಸಿಗಬೇಕು ಈ ಆಧ್ಯಾತ್ಮಿಕತೆ ಅನ್ನುವ ಕಾರಣಕ್ಕೆ ದೇವರನ್ನು ಪೂಜೆ ಮಾಡ್ತಾ ಅಂದರೆ ಭಕ್ತಿ ಮಾರ್ಗದಲ್ಲಿಯೂ ಕೂಡ ಹೋಗಿ ಆ ಭಗವಂತನಲ್ಲಿ ಶರಣಾಗಿ ಆ ನಾಮ ಜಪ, ಹೋಮ ಹವನ, ಅಭಿಷೇಕ, ಪೂಜೆಗಳಲ್ಲಿ ಮುಳುಗ್ತಾ ಕೊನೆಗೆ ನಿನಗೊಂದು ಜ್ಞಾನ ಸಿಗಬೇಕು. ಇವೆಲ್ಲವೂ ಮಾಡ್ತಾ ಇದ್ದೀನಿ ಅಂದರೆ ನಾನು ಯಾರು ಅನ್ನುವಂತಹ ಒಂದು ಪ್ರಶ್ನೆ ನಿನ್ನೊಳಗೆ ಉದ್ಭವ ಆಗಬೇಕು. ಹಾಗಾಗಿ ಯಾವ ಮಾರ್ಗಗಳಿದೆ, ಫೈನಲಿ ಬರುವಂಥದ್ದು ಸೆಲ್ಫ್ ರಿಯಲೈಸೇಷನ್, ಜ್ಞಾನೋದಯ ಅಂತ ಏನು ಕರಿತೀರಿ ಅದರ ಅರ್ಥವೇ, ಅಥವಾ ಆತ್ಮ ಸಾಕ್ಷಾತ್ಕಾರ ಅಂತ ಏನು ಕರಿತೀವಿ ಅದರ ಅರ್ಥವೇ ನೀನು ಯಾರು ಅನ್ನುವ ಕಂಡುಕೊಂಡೆ ಅಂತ. ಹಾಗೆ ಕಂಡುಕೊಂಡಾಗ ಇನ್ನು ಉಳಿದ ಅಜ್ಞಾನ ಏನಿದೆ ಬಿದ್ದು ಹೋಗ್ತದೆ. ಸಾಮಾನ್ಯವಾಗಿ ಏನಾಗ್ತದೆ, ನಾನು ಯಾರು ಅಂದರೆ ನಾನು ದೇಹ ಅಂತ ಅಂದ್ಕೊಳ್ತೀವಿ. ಆದರೆ ನಾನು ದೇಹನ ಅಂದರೆ ಅಲ್ಲ. ಇದು ನನ್ನ ಕೈ, ಇದು ನನ್ನ ತಲೆ, ಇದು ನನ್ನ ಕಾಲು. ಹಾಗೆ ನಾನು ಇದು ನನ್ನ ಕೈ ನನ್ನ ಕಾಲು ಅಂತ ಹೇಳಬೇಕಾದ್ರೆ ಯಾರೋ ಹೇಳ್ತಾ ಇದ್ದಾರಲ್ಲ ಅದು ಯಾರು ಅಂತ ತಿಳ್ಕೋಬೇಕು. ಈಗ ಕೈನ ಕಟ್ ಮಾಡಿದ್ರೆ ತುಂಬ ಸರಿ ಹೇಳ್ತಾರೆ, ಸದಾಶಿವ ಬ್ರಹ್ಮೇಂದ್ರರು ಅಂತ ಇದ್ದರು. ಕರೂರ್ ಹತ್ರ ನೇರೂರು ಅಂತ ಇದೆ, ಬಹಳ ದೊಡ್ಡ ಜ್ಞಾನಿ, ಜೀವನ್ಮುಕ್ತರು ಅಂತ ಕರೀತಾ ಇದ್ರು. ಅವ್ರು ಯಾವಾಗಲೂ ಕೂಡ ಆತ್ಮ ತಾನು ಯಾರು ಅನ್ನುವ ಚಿಂತನೆಯಲ್ಲಿ ಮುಳುಗಿ ಹೋಗಿದ್ರು. ಹಾಗಾಗಿ ದೇಹದ ಬಗ್ಗೆ ಪರಿವೇ ಇರ್ತಿರ್ಲಿಲ್ಲ ಅಂತ. ಹಾಗಾಗಿ ಒಬ್ಬ ಮುಸ್ಲಿಂ ರಾಜ
ಯಾವುದೋ ಸಣ್ಣ ಇನ್ಸಿಡೆಂಟ್ ಕಾರಣದಿಂದಾಗಿ ಅವರ ಕೈನ ಕತ್ತರಿಸ್ತಾನೆ. ಆ ಕೈ ಕತ್ತರಿಸಿದ್ರೂ ಕೂಡ ಅದರ ಪರಿವೆಯೇ ಇಲ್ಲದೆ, ಅದರ ಜ್ಞಾನವೇ ಇಲ್ಲದೆ ತನ್ನ ಪಾಡಿಗೆ ತಾವು ಸುಖವಾಗಿ ಆನಂದವಾಗಿ ಮುಂದಕ್ಕೆ ಹೋಗ್ತಾ ಇದ್ರು ಅಂತ. ಅದನ್ನು ನೋಡಿದ ಆ ಮುಸ್ಲಿಂ ದೊರೆಗೆ ಗಾಬರಿಯಾಗಿ, ಇವ್ರು ಯಾರಪ್ಪ ಈ ರೀತಿ ಇದ್ದಾರೆ, ಇವು ಬಹಳ ದೊಡ್ಡ ಜ್ಞಾನಿನೇ ಇರಬೇಕು, ಬಹಳ ದೊಡ್ಡ ಮಹಾತ್ಮನೇ ಇರಬೇಕು ಅಂತ ಅವರ ಹಿಂದೆ ಅವರ ಕೈ ಹಿಡ್ಕೊಂಡು ಹೊಡೆದ್ನಂತೆ. ಅದೊಂದು ಕತೆ ಇದೆ. ಆ ಕೈನ ತಗೊಂಡು ವಾಪಸ್ ತಗೊಂಡು ಹಾಕ್ಕೊಂಡ್ರು ಅಂತ. ಅಂದರೆ ಆ ಹಂತದ ಸಿದ್ಧಿಯನ್ನು, ಆ ಹಂತದ ಉನ್ನತವಾದ ಸಾಧನೆಯನ್ನು ಮಾಡಿದರು. ಯಾಕೆ ಹಾಗೆ ಮಾಡಿದರು ಅಂದರೆ ತಾನು ಯಾರು ಅನ್ನುವ ಚಿಂತನೆಯಲ್ಲಿ ಕಳೆದು ಅವರು ಆ ಸಾಕ್ಷಾತ್ಕಾರವನ್ನು ಪಡೆದಿದ್ದರು. ಈಗ ಎಲ್ರಿಗೂ ಸಾಧ್ಯವಾಗಲ್ಲ ಅಂತ ಬೇರೆ ಬೇರೆ ಮಾರ್ಗ ಇದೆ. ಆದರೆ ನಾವು ಇವತ್ತಿನ ಯುವಕರು ಏನಿದ್ದೀವಿ, ಈ ಆಧ್ಯಾತ್ಮಿಕತೆಯ ಕಾರಣದಿಂದಾಗಿ, ನಾನು ಅಧ್ಯಾತ್ಮದಲ್ಲಿ ತೊಡಗಬೇಕು ಅನ್ನೋ ಕಾರಣಕ್ಕೆ ಹಲವಾರು ಇವತ್ತು ರಾಂಗ್ ರೂಟ್ಗಳಲ್ಲಿ ಹೋಗ್ತಾ ಇದ್ದೀವಿ. ನಮ್ಮದೇ ಒಬ್ಬ ಶಿಷ್ಯ, ಅವನು ಇತ್ತೀಚೆಗೆ ಹೇಳ್ತಾ ಇದ್ದ, ನಾವು ಹೇಳಿದ್ದು ಈ ಜಪ ಮಾಡು, ಧ್ಯಾನ ಕಷ್ಟ ಆದರೆ ಜಪ ಮಾಡ್ತಾ ಮಾಡ್ತಾ ಎಲ್ಲ ಜಪಗಳು ಕೂಡ ಮಾಡ್ತಾ ಹೇಗೆ ದೇಹಕ್ಕೆ ಒಂದಷ್ಟು ಕೆಲಸಗಳನ್ನು ಕೊಟ್ಟು ಆ ಕೆಲಸ ಮಾಡಿದಾಗ ಒಂದು ದಿನ ದೇಹ ದಣವಾಗಿ ಒಂದಷ್ಟೊತ್ತು ಕೂರಬೇಕು, ರೆಸ್ಟ್ ಮಾಡಬೇಕು ಅಂತ ಹೇಳ್ತದೋ, ಹಾಗೆ ಮನಸ್ಸಿಗೆ ಏನೋ ಒಂದು ಕೆಲಸ ಅಂದರೆ ಜಪವನ್ನು ಮಾಡ್ತಾ ಹೋದಾಗ ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕಣ್ಣು ಮುಚ್ಚಿ ಧ್ಯಾನ ಸ್ಥಿತಿಗೆ, ಮೆಡಿಟೇಟಿವ್ ಸ್ಟೇಟ್ಗೆ ಹೋಗ್ತದೆ ಅನ್ನೋದು ಒಂದು ನಂಬಿಕೆ, ಪ್ರತೀತಿ. ಹಾಗಾಗಿ ನಾವು ಹಿಂದೆ ಹೇಳಿದ್ದು ಧ್ಯಾನದ ಉನ್ನತ ಹಂತಕ್ಕೆ ತಲುಪಲಿಕ್ಕೆ ಈ ಜಪವೂ ಸಹಾಯ ಆಗ್ಬೋದು. ಆತ ಹೇಳ್ದ, ಇತ್ತೀಚೆಗೆ ನಾನೀಗ ಕಾಳಿ ಆರಾಧನೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾವುದೋ ಒಂದು ಪಾಡ್ಕಾಸ್ಟ್ ನೋಡ್ತೀವಿ, ಈ ಥರದ್ದು ಯಾವುದೋ ಒಂದು ವಿಡಿಯೋ ನೋಡ್ತೀವಿ, ನೋಡಿದ ತಕ್ಷಣ ಅಧ್ಯಾತ್ಮ ಅಂದರೆ ಈ ದೇವರನ್ನ ಪೂಜೆ ಮಾಡ್ತಾ ಇದ್ದೆ, ಇಲ್ಲ ಈ ದೇವರನ್ನ ಪೂಜೆ ಮಾಡಿದ್ರೆ ಇನ್ನೂ ನನಗೆ ಆಧ್ಯಾತ್ಮಿಕವಾಗಿ ಉನ್ನತಿ ಆಗ್ತೀನಿ ಅಂತ. ಹಾಗಾಗಿ ಆ ದೇವರನ್ನು ಬಿಟ್ಟು ಈ ದೇವರನ್ನು ಹಿಡ್ಕೊಳ್ಳೋದು, ಈ ದೇವಸ್ಥಾನ ಬಿಟ್ಟು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದು, ಇದನ್ನೇ ನಾವು ಅಧ್ಯಾತ್ಮ ಅಂತ ಭಾವಿಸ್ಬಿಟ್ಟಿದ್ದೀವಿ. ಅದು ಧಾರ್ಮಿಕತೆಯ ಒಂದು ಭಾಗ. ಆಧ್ಯಾತ್ಮಿಕತೆಗೆ ನಮ್ಮ ಸನಾತನ ಧರ್ಮ ಮೆಟ್ಟಲುಗಳನ್ನು ಹಾಕಿಕೊಟ್ಟಿದೆ. ಆ ಮೆಟ್ಟಲನ್ನು ಹತ್ತುತ್ತಾ ಒಂದು ದಿನ ಆ ಆಧ್ಯಾತ್ಮಿಕ ಉನ್ನತ ಸ್ತರಕ್ಕೆ ನೀನು ಹೋಗಬೇಕು ಅಂತ. ಆದರೆ ಉನ್ನತ ಸ್ತರಕ್ಕೆ ನಾವು ಹೋಗಿದ್ದೀವಿ ಅನ್ನೋ ಭ್ರಮೆನಲ್ಲಿ ಇನ್ನೂ ಹೊರಗಿನ ಚಟುವಟಿಕೆಗಳಲ್ಲೇ ಕಳೀತಾ ಇದ್ದೀವಿ. ತಿಳಿದೆಯೋ ಬೇರೆ ಬೇರೆಯ ಚಟುವಟಿಕೆಗಳನ್ನೇ ಅಧ್ಯಾತ್ಮ ಅಂತ ಭಾವಿಸಿದ್ದೀವಿ. ಹಾಗಾಗಿ ನಮ್ಮನ್ನು ನಾವು ಅರಿಯುವಂಥದ್ದೇನಿದೆ ಅದಕ್ಕೆ ಅದ್ಭುತ ಮಾರ್ಗ ಧ್ಯಾನ. ಆ ಧ್ಯಾನ ಮಾರ್ಗದಲ್ಲಿಯೇ ಹೋದರೆ ಭಾಳ ಸುಲಭವಾಗಿ ವರ್ಷಗಳೂ ತಗೊಳ್ಬಹುದು, ಆದರೆ ನೀವು ಯಾರು ಅಂತ ತಿಳಿಬಹುದು. ಆದರೆ ಈ ಅಧ್ಯಾತ್ಮ ಸಾಧನೆಯಲ್ಲಿ ತೊಡಗಿದಾಗ ಇನ್ನೊಂದು ಪ್ರಶ್ನೆ ಏನು, ಈ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿದ್ದೀನಿ, ನಾನು ಮದುವೆ ಆಗಿದ್ದೀನಿ, ನಾನು ದುಡಿತಾ ಇದ್ದೀನಿ, ಹೀಗಾಗಿ ನಾನು ಅಧ್ಯಾತ್ಮದಲ್ಲಿ ಉನ್ನತ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯನಾ? ಒಂದನ್ನು ತಿಳಿರಿ, ಅಧ್ಯಾತ್ಮ ಕೇಳೋದು ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದಲ್ಲ. ಅಧ್ಯಾತ್ಮ ಕೇಳೋದು ನಿಮ್ಮ ಮನಸ್ಸು ಯಾವ ಹಂತದಲ್ಲಿ ಇದೆ ಅಂತ. ನೀವು ಬೆಂಚ್ ಕಾರು ಓಡಿಸ್ತಾ ಇದೆಯೋ, ನಡ್ಕೊಂಡು ಹೋಗ್ತಾ ಇದೆಯೋ ವ್ಯತ್ಯಾಸ ಇಲ್ಲ ಅಧ್ಯಾತ್ಮಕ್ಕೆ. ನೀನು ದೊಡ್ಡ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡ್ತಾ ಇದೆಯೋ ಅಥವಾ ಮಾಡಬಾರ್ದು ಅಂತ ಕೂತಿದೆಯೋ ಅದಕ್ಕೆ ಸಂಬಂಧ ಇಲ್ಲ. ನಿನ್ನ ಮನಸ್ಸಿನಲ್ಲಿ ಕಾಮನೆಗಳು, ಆಸೆಗಳು, ನಾನು ಹೀಗಿರಬೇಕಾಗಿತ್ತು ಅಂತ ನಿನ್ನಲ್ಲಿದ್ದರೆ ಆಗ ಅಧ್ಯಾತ್ಮಕ್ಕೆ ಅಡ್ಡಿ. ನಿನ್ನ ಪಕ್ಕ 100 ಕೋಟಿ ಇದೆ, ನಿನ್ನ ಖಜಾನೆಯಲ್ಲಿ 100 ಕೋಟಿ ಇದೆ, ನೀನು ದೊಡ್ಡ ಅರಮನೆಯಲ್ಲಿ ಇದ್ದೀಯೆ, ಆದರೆ ನಿನ್ನ ಮನಸ್ಸು ಅದು ಯಾವುದಕ್ಕೂ ಅಂಟ್ಕೊಂಡಿಲ್ಲ ಅಂದಾಗ ನೀನು ನಿಜವಾಗಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಕ್ತಾ ಇದ್ದೀಯ ಅಂತ ಅರ್ಥ. ಈ 100 ಕೋಟಿ ಖಜಾನೆಯಲ್ಲಿಲ್ಲ, ನೀನು ಒಳ್ಳೆ ಅರಮನೆಯಲ್ಲಿ ಬದುಕ್ತಾ ಇಲ್ಲ, ಆದರೆ ಮನಸ್ಸಿನಲ್ಲಿ ನನಗಿದು ಬೇಕಿತ್ತು, ಇದು ಬೇಕಿತ್ತು ಅಂತ ಕಣ್ಣು ಮುಚ್ಚಿದಾಗೆಲ್ಲ ಅದು ಕಾಣಿಸ್ತಾ ಇದ್ದರೆ ನೀನು ನಿಜವಾಗಿ ಆಧ್ಯಾತ್ಮಿಕ ಮಾರ್ಗದಲ್ಲಿಲ್ಲ. ಆಷಾಢಭೂತಿತನ ಅಂತ ಕರೀತಾರಲ್ಲ, ಕಪಟತನ ಅಂತ ಕರೀತಾರಲ್ಲ, ಹಾಗೆ ತೋರಿಕೆಗಾಗಿ ಅಧ್ಯಾತ್ಮದ ರೀತಿಯಾಗಿ ನಾಟಕ ಮಾಡ್ತಾ ಮನಸ್ಸಿನಲ್ಲಿ ಇದನ್ನೆಲ್ಲ ಬಯಸ್ತಾ ಇದ್ದರೂ ಕೂಡ ನೀನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಪೂರ್ಣತೆಯನ್ನು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಿಂದೆ ಒಂದು ಕತೆ ಕೇಳಿದ್ದೆ ನಾನು, ಒಬ್ಬ ಸೂಫಿ ಸಂತರ ಕತೆ. ಒಬ್ಬ ಬೆಸ್ತ ಸೂಫಿ ಸಂತ ಪ್ರತಿನಿತ್ಯ ಮೀನನ್ನು ಹಿಡಿದು ತಿಂದು ತನ್ನ ಪಾಡಕ್ಕೆ ತಾನು ಸಾಧನೆ ಮಾಡ್ತಾ ಇದ್ದ. ಅವನಿಗೂ ಒಬ್ಬ ಸೇವಕ ಇದ್ದ, ಒಬ್ಬ ಶಿಷ್ಯ ಇದ್ದ. ಎಷ್ಟೋ ದಿನಗಳಾದರೂ ಅವರಿಗೆ ಆ ಬೆಸ್ತ ಸಂತನಿಗೆ ಅನ್ನಿಸ್ತು, ನಾನು ಇಲ್ಲಿ ಪೂರ್ಣತ್ವ ಗಳಿಸ್ತಾ ಇಲ್ಲ, ಜ್ಞಾನೋದಯವನ್ನು ಪಡಿತಾ ಇಲ್ಲ, ಆ ಉನ್ನತ ಹಂತಕ್ಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ ಅಂತ. ಆಗ ಜೊತೆಯಲ್ಲೇ ಇದ್ದಂತಹ ಶಿಷ್ಯನಿಗೆ ಹೇಳ್ದ, ನೋಡು, ನಮ್ಮೊಬ್ಬ ಗುರು ಇಂಥ ಊರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ, ಆ ಗುರುಗಳ ಹತ್ತಿರಕ್ಕೆ ಹೋಗಿ ನನ್ನದೊಂದು ನಿವೇದನೆಯನ್ನು, ಪ್ರಸ್ತಾವನೆಯನ್ನು ಇಡು. ನಮ್ಮ ಗುರುಗಳು ಈ ರೀತಿಯಾಗಿ ಪ್ರಶ್ನೆ ಕೇಳಿದ್ದಾರೆ ಅಂತ. ಆಧ್ಯಾತ್ಮಿಕವಾಗಿ ಏನೇ ಮಾಡಿದರೂ ಆ ಜ್ಞಾನವನ್ನು, ಆ ಸಾಕ್ಷಾತ್ಕಾರವನ್ನು ಪಡಿಲಿಕ್ಕೆ ಏನೋ ಅಡ್ಡಿ ಆಗ್ತಾ ಇದೆ,
ಅದು ಏನು ಅಂತ ತಿಳ್ಕೊಂಬ ಅಂತ. ಆ ಶಿಷ್ಯ ಹೊರಟಾಗ ಆ ಊರ ಹತ್ರಕ್ಕೆ ಹೋಗಿ ಕೇಳ್ದ, ಇಲ್ಲೊಬ್ಬರು ಗುರುಗಳಿದ್ದಾರಂತಲ್ಲ, ಎಲ್ಲಿ ಅಂತ. ಭಾಳ ದೊಡ್ಡ ಊರು, ನಗರ. ಆ ಜನಗಳು ಹೇಳಿದ್ರು ಆ ಬೆಟ್ಟದ ಮೇಲೆ ವಾಸ ಮಾಡ್ತಾ ಇದ್ದಾರೆ ಅಂತ. ಇವನು ಅಂದ್ಕೊಂಡು, ಜನರಿಂದ ದೂರ ಇದ್ದು ನನ್ನ ಗುರುಗಳೇ ಸಾಮಾನ್ಯವಾಗಿ ಮುರುಕಲು ಗುಡಿಸಲಿನಲ್ಲಿ ದಿನಕ್ಕೆ ಒಂದು ಮೀನು ಹಿಡಿದು ತಿಂದು ಬದುಕ್ತಾ ಇದ್ದಾರೆ, ಇನ್ನು ಅವ್ರ ಗುರುಗಳು ಇನ್ನೂ ಎಷ್ಟು ವೈರಾಗ್ಯ ಇರಬೇಕು ಅಂತ ಭಾವಿಸ್ಕೊಂಡು ಆ ಬೆಟ್ಟದ ಹತ್ರಕ್ಕೆ ಹೋದ. ಅಲ್ಲಿ ನೋಡಿದರೆ ಯಾರೂ ಇಲ್ಲ. ಕೆಳಗಿದ್ದವನು ಕೇಳಿದೆ, ಎಲ್ಲಿ ಇಲ್ಲೊಬ್ಬರು ಗುರುಗಳಿದ್ದಾರೆ? ಇಲ್ಲಿ ಬೆಟ್ಟದ ಹತ್ರ ಕೆಳಗಿಲ್ಲಪ್ಪ, ಬೆಟ್ಟದ ಮೇಲಿದ್ದಾರೆ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಒಂದು ವಿಶಾಲವಾದ ಬೃಹದಾಕಾರವಾದಂಥ ಅರಮನೆ. ಅವನು ಯೋಚನೆ ಮಾಡಿದ, ಬಹುಶಃ ಅರಮನೆ ಯಾವುದೋ ಮೂಲೆಯಲ್ಲಿ ನಮ್ಮ ಗುರುಗಳ ನನ್ನ ಪರಮ ಗುರುಗಳು ವಾಸ ಮಾಡ್ತಾ ಇರಬೇಕು ಅಂತ ಸುತ್ತ ಒಂದು ಪ್ರದಕ್ಷಿಣೆ ಬಂದ. ಅಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಅಲ್ಲೇ ದ್ವಾರಪಾಲಕನ ಕೇಳ್ದ, ಇಲ್ಲಿ ಈ ಥರದೊಬ್ಬರು ಸಾಧಕರು ಗುರುಗಳಿದ್ದಾರಂತಲ್ಲ, ಇಲ್ಲಿ ಅವರು ಒಳಗಿದ್ದಾರೆ ಹೋಗು ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಮೃಷ್ಟಾನ್ನ ಭೋಜನ, ಸುತ್ತ ಸಖಿಯರು ಓಡಾಡ್ತಾ ಇದ್ದಾರೆ, ಬಡಿಸ್ತಾ ಇದ್ದಾರೆ. ಇದನ್ನು ನೋಡಿ ಆ ಬೆಸ್ತ ಗುರುವಿನ ಶಿಷ್ಯನಿಗನಿಸ್ತು, ಈ ಖಂಡಿತವಾಗಿ ಈತ ನಮ್ಮ ಗುರುವಿನ ಗುರುವಲ್ಲ, ನನ್ನ ಪರಮ ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ನೋಡ್ತಾ ಇದ್ದಂಥ ಆ ಗುರುಗಳು ಹೇಳಿದ್ರು, ಏನೋ ಆ ನನ್ನ ಶಿಷ್ಯ ನಿನಗೆ ಪ್ರಶ್ನೆ ಕೇಳಲಿಕ್ಕೆ ಕಳಿಸಿದಾನ ಅಂತ. ಅದನ್ನು ಕೇಳಿ ಈತನೇ ಗಾಬರಿ ಆಯಿತು. ಅಂದರೆ ನೀವೇ ನನ್ನ ಪರಮ ಗುರುಗಳು ಅಂತ. ಅವ್ರು ಕೇಳ್ದ, ಹೇಗಿದ್ದರೂ ಆದದ್ದಾಗಲಿ ಗುರುಗಳು ಹೇಳಿದ್ದಾರೆ, ಕೇಳಿಬಿಡದ. ನಮ್ಮ ಗುರುಗಳು ಹೇಳಿದ್ರು, ಇಷ್ಟು ಸಾಧನೆ ಮಾಡಿದ್ರು ಆಧ್ಯಾತ್ಮಿಕವಾಗಿ ಉನ್ನತಿ ಆಗ್ತಾ ಇಲ್ಲ, ಸಾಕ್ಷಾತ್ಕಾರ ಪಡೀಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ಅಂತ ಅದನ್ನು ನಿಮ್ಮ ಮುಂದೆ ನಿವೇದನೆ ಮಾಡಲಿಕ್ಕೆ ಹೇಳಿದ್ರು. ಆಗ ಆ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದಂಥ ಗುರು, ಆ ಬೆಸ್ತನ ಗುರು, ಕೇಳಲಿಕ್ಕೆ ಬಂದಂಥ ಶಿಷ್ಯನ ಪರಮ ಗುರು, ಅವ್ರು ಹೇಳಿದ್ರು ಅವನಿಗೆ ಅತಿ ಆಸೆ, ಹಾಗಾಗಿ ಇದುವರೆಗೆ ಅವನು ಸಾಕ್ಷಾತ್ಕಾರ ಪಡೆದಿಲ್ಲ, ಆಧ್ಯಾತ್ಮಿಕವಾಗಿ ಉನ್ನತಿ ಗಳಿಸಿಲ್ಲ ಅಂತ. ಇದನ್ನು ಕೇಳದಂಥ ಆ ಶಿಷ್ಯನಿಗೆ ನಗು ಬಂದುಬಿಡ್ತು. ಆದರೆ ಗುರುವಿನ ಮುಂದೆ ತೋಡ್ಕೊಡೋ ಹಾಗಿಲ್ಲ. ವಾಪಸ್ ಹೋಗಿ ಬೆಸ್ತ ಗುರುವಿನ ಹತ್ರಕ್ಕೆ ನಿಂತು ಹೇಳ್ದ, ಗುರುಗಳೇ ನಿಮ್ಮ ಗುರು ಸರಿಯಿಲ್ಲ ಅಂತ. ಯಾಕಪ್ಪ ಸರಿಯಿಲ್ಲ? ನೀವು ನೋಡಿದ್ರೆ ಮುರುಕ್ಲು ಗುಡಿಸ್ಲೇ ಇದ್ದಿದ್ರಿ, ಆದರೆ ಅವರು ನೋಡಿದ್ರೆ ಅರಮನೇಲಿ ವಾಸ ಮಾಡ್ತಾ ಇದ್ದಾರೆ, ಮೃಷ್ಟಾನ್ನ ಭೋಜನ, ನೀವು ಸಾಮಾನ್ಯವಾಗಿ ಒಂದು ಮೀನು ಹಿಡಿದು ತಿಂದು ಬದುಕ್ತಾ ಇದ್ದೀರಿ. ಅವರು ನೋಡಿದ್ರೆ ಉನ್ನತಿ, ಹೇಗೆ ಬದುಕ್ತಾ ಇದ್ದಾರೆ, ಸಮೃದ್ಧವಾಗಿ ಬದುಕ್ತಾ ಇದ್ದಾರೆ, ವೈಭವದಿಂದ ಬದುಕ್ತಾ ಇದ್ದಾರೆ. ಅದಕ್ಕೆ ಅದೇನಾದರೂ ಇರಲಪ್ಪ, ನಮ್ಮ ಗುರುಗಳು ಏನು ಹೇಳಿದರು, ನಿಮಗೆ ಅತಿ ಆಸೆ ಅಂತೆ, ಅತಿ ಆಸೆ ಇರೋದರಿಂದಾಗಿ ನೀವು ಇದುವರೆಗೆ ಸಾಕ್ಷಾತ್ಕಾರ ಪಡೆದಿಲ್ಲ, ಜ್ಞಾನೋದಯ ಆಗಿಲ್ಲ ಅಂತ ಹೇಳಿದರು. ಹಾಗೆ ಕಣ್ಣು ಮುಚ್ಚಿ ಆ ಬೆಸ್ತ ಗುರು ಹೇಳ್ದ, ಸಾಧಕ ಹೇಳ್ದ, ನಮ್ಮ ಗುರು ಹೇಳಿದ್ದು ಸತ್ಯ, ನನಗೆ ಒಂದು ಮೀನು ಹಿಡಿದು ತಿಂದ ನಂತರ ಅನ್ನಿಸ್ತಾ ಇತ್ತು, ಇನ್ನೊಂದು ಮೀನು ಹಿಡಿದಿದ್ರೆ ಏನಾಗ್ತಿತ್ತು ಅಂತ ಒಂದು ಸಣ್ಣ ಆಸೆ ಆಗಾಗ ಬರ್ತಾ ಇತ್ತು, ಬಹುಶಃ ಅದು ನನಗೆ ಅಡ್ಡಿಯಾಗಿದೆ ಅಂತ. ಅದಕ್ಕೆ ಶಿಷ್ಯ ಇದ್ದವನು ಹೇಳ್ದ, ಅಯ್ಯೋ ನೀವು ನೋಡಿದ್ರೆ ಹೇಗೆ ಹೇಳ್ತೀರಿ, ನಿಮ್ಮ ಗುರು ನೋಡಿದ್ರೆ ಅಷ್ಟೊಂದು ವೈಭವದಿಂದ ಬದುಕ್ತಾ ಇದ್ದಾರೆ, ಅರಮನೆಯಲ್ಲಿ ಬದುಕ್ತಾ ಇದ್ದಾರೆ, ಮೃಷ್ಟಾನ್ನ ಊಟ ಮಾಡಿ ಬದುಕ್ತಾ ಇದ್ದಾರೆ. ಅವರು ಅರಮನೆಯಲ್ಲಿ ಇದ್ದಾರಪ್ಪ, ಮೃಷ್ಟಾನ್ನ ಭೋಜನ ಅವ್ರ ಮುಂದೆ ಇದೆಯಪ್ಪ, ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಸೇವಿಸ್ತಾರೆ, ಅತಿ ಆಸೆ ಇಲ್ಲ, ಅರಮನೆಯಲ್ಲಿ ಬದುಕ್ತಾ ಇದ್ದಾರೆ, ಅದ್ರ ಬಗ್ಗೆ ಅಂಟ್ಕೊಂಡಿಲ್ಲ, ಹಾಗಾಗಿ ಅವರು ಜ್ಞಾನೋದಯ ಪಡೆದಿದ್ದಾರೆ, ಸಾಕ್ಷಾತ್ಕಾರ ಪಡೆದಿದ್ದಾರೆ. ನಾನು ಇಲ್ಲಿದ್ದೀನಿ, ಒಂದು ಮೀನು ಹಿಡಿದ ನಂತರ ನನಗೆ ಆಸೆ ಇನ್ನೊಂದು ಮೀನು ಹಿಡಿದಿದ್ರೆ ಆಗ್ತಿತ್ತು ಅಂತ, ಆ ಕಾರಣಕ್ಕೆ ನನಗೆ ಅಡ್ಡಿ ಆಗ್ತಾ ಇದೆ ಅಂತ. ಇದರ ಅರ್ಥ ಏನು ಅಂದರೆ, ನೀವು ಎಲ್ಲೂ ಬದುಕ್ತಾ ಇದ್ದೀರಿ ಅನ್ನೋದು ಅಧ್ಯಾತ್ಮದ ಅಡ್ಡಿಯಲ್ಲ. ಸಾಮಾನ್ಯನಂತೆ ಬದುಕಿ ನಿಮ್ಮ ಮನಸ್ಸಿನಲ್ಲಿ ಆಸೆಗಳು ಹೆಚ್ಚಿದರೆ ಅದು ನಿಜವಾಗಿ ಆಧ್ಯಾತ್ಮಿಕತೆಗೆ ಅಡ್ಡಿಯಾಗೋದು. ಹಾಗಾಗಿ ಮೆಟಲಿಸ್ಟಿಕ್ ಲೈಫ್ ಏನಿದೆ ಅದು ನಿಮ್ಮ ಜೀವನಕ್ಕೆ ಅಡ್ಡಿಯಲ್ಲ. ಆದರೆ ನೀವು ಅಂಟ್ಕೋಬಾರ್ದು. ಮೊಬೈಲ್ ನಿಮ್ಮ ಕೈಲಿರಬೇಕು ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಮೊಬೈಲ್ ಕೂತಿದ್ರೆ ಅದು ಎಲ್ಲಿಟ್ಟೆ, ಏನಾಯಿತು ಅಂತ ಧ್ಯಾನದಲ್ಲಿ ಕೂತಾಗಿ ಯೋಚನೆ ಮಾಡ್ತಾ ಇದ್ದರೆ ಆಗ ಆಧ್ಯಾತ್ಮಿಕದಲ್ಲಿ ಉನ್ನತಿ ಗಳಿಸಲ್ಲ. ಇತ್ತೀಚೆಗೆ ಅದು ತುಂಬ ಸರಿ ಪ್ರಶ್ನೆಗಳನ್ನು ಎಲ್ಲರಲ್ಲೂ ಬಿಡ್ತಾ ಇದೆ. ಆ ಗುರುಗಳು ಇಷ್ಟು ವೈಭವದಿಂದಿದ್ದಾರೆ, ಇವ್ರು ಯಾರೋ ಲಕ್ಷಗಟ್ಟಲೆ ಬ್ಯಾಗ್ ಇಟ್ಕೊಂಡು ಹೊಡೆದಾಡ್ತಾ ಇದ್ದಾರೆ, ಅವ್ರು ನಿಜವಾಗಿ ಆಧ್ಯಾತ್ಮಿಕ ಸಾಧಕರ? ಅವ್ರ ಒಳಗೆ ಏನಿದೆ, ಎಷ್ಟು ವೈರಾಗ್ಯ ಇದೆ ಅಂತ ಗೊತ್ತಿಲ್ಲದೆ ನಾವು ಕೇವಲ ಅವರ ಆಡಂಬರ ನೋಡಿ ಟೀಕೆ ಮಾಡ್ತಾ ಇದ್ದೀವಿ. ಅವರು ನಿಜವಾಗಿ ಒಳಗೆ ವೈರಾಗ್ಯದಿಂದಿದ್ದರೆ ಅವರು ನಿಜವಾಗಿ ಆಧ್ಯಾತ್ಮಿಕ ಸಾಧಕರು. ಹೊರಗಿನಿಂದ ಆಧ್ಯಾತ್ಮಿಕತೆಯನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು ಬಹಳ ಮುಖ್ಯವಾಗಿ ನಾವು ತಿಳಿಲೇಬೇಕಾದದ್ದು, ಭಾರತ ಆಧ್ಯಾತ್ಮಿಕವಾಗಿ ಎಷ್ಟು ಉನ್ನತವಾಗಿತ್ತೋ ಅದೇ ರೀತಿಯಾಗಿ ಪಾರಮಾರ್ಥಿಕ ಉನ್ನತಿಯ ಜೊತೆಗೆ ಆರ್ಥಿಕ ಉನ್ನತಿ ಯಾವಾಗ ಇತ್ತೋ ಆಗಲೇ ಆಧ್ಯಾತ್ಮಿಕವಾಗಿ ಉನ್ನತಿ ಇದ್ದದ್ದು. ಆ ಕಾರಣದಿಂದಲೇ ನಮ್ಮ ಪ್ರತಿ ದೇವಸ್ಥಾನಗಳಲ್ಲೂ ಲಕ್ಷ ಲಕ್ಷ ಹಣ
ಟನ್ನಗಟ್ಟಲೆ ಚಿನ್ನವನ್ನು ಶೇಖರಣೆ ಮಾಡಿ ಇಡ್ತಾ ಇದ್ದದ್ದು. ಎಲ್ಲಿ ಸಮೃದ್ಧಿ ಇದೆ ಅಲ್ಲಿ ವೈರಾಗ್ಯ ತನಗೆ ತಾನೇ ಬರ್ತದೆ ಅನ್ನೋದು ಕೂಡ ಒಂದು ನಂಬಿಕೆ, ಅಥವಾ ಅದನ್ನು ಸಾಕಷ್ಟು ಜನರಲ್ಲಿ ನೋಡ್ತೀವಿ. ಇವತ್ತು ಇಡೀ ಪಾಶ್ಚಿಮಾತ್ಯರು ಯಾಕೆ ಭಾರತದ ಆಧ್ಯಾತ್ಮಿಕತೆಗೆ ಬರ್ತಾ ಇದ್ದಾರೆ ಅಂದರೆ, ಅವರೆಲ್ಲರೂ ವೈಭವದ ಮೆಟೀರಿಯಲಿಸ್ಟಿಕ್ ಲೈಫ್ನ ಉನ್ನತ ಹಂತವನ್ನು ಅನುಭವಿಸಿಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಏನು ಅಂತಂದಾಗ ಅವ್ರಿಗೆ ಉಳಿದಿರೋದೇ ಅಧ್ಯಾತ್ಮ. ಇವತ್ತು ಭಾರತದಲ್ಲಿ ಯುವಕರು ಕೂಡ ಯಾಕೆ ಆಧ್ಯಾತ್ಮಿಕತೆಗೆ ಬರ್ತಾ ಇದ್ದಾರೆ ಅಂದರೆ, ಅವರ ಸ್ಯಾಲ್ರಿ ಇವತ್ತು ಲಕ್ಷಗಟ್ಟಲೆ ಇದೆ, ಒಳ್ಳೆ ಕಾರು, ಒಳ್ಳೆ ಮನೆ, ಒಳ್ಳೆ ವೈಭವ, ಒಳ್ಳೆಯ ಊಟ, ಇದೆಲ್ಲ ಮಾಡಿದ ಮೇಲೆ ಎಷ್ಟೊತ್ತು ಅದರಲ್ಲಿ ಇರೋಕ್ಕೆ ಸಾಧ್ಯ? ಇದೆಲ್ಲ ಆದ ನಂತರ ವಾಟ್ ನೆಕ್ಸ್ಟ್ ಅಂತ ಬಂದರೆ ಫೈನಲ್ ಬರೋದೇ ಅಧ್ಯಾತ್ಮದ ಹತ್ರ. ಯಾಕೆ? ಎಲ್ರಿಗೂ ಶಾಂತಿ ಬೇಕು, ಎಲ್ಲರಿಗೂ ನೆಮ್ಮದಿ ಬೇಕು, ಎಲ್ಲರಿಗೂ ನಿರಾಳವಾದ ನಿದ್ದೆ ಬೇಕು, ಪ್ರತಿಯೊಬ್ಬರಿಗೂ ಆ ಆನಂದದ ಉನ್ನತ ಹಂತ ಬೇಕು. ಇದ್ಯಾವುದು ಮೆಟೀರಿಯಲಿಸ್ಟಿಕ್ ಲೈಫ್ನಲ್ಲಿ ಸಿಗಲ್ಲ ಅಂತ ಯಾವತ್ತು ಅರ್ಥ ಆಗ್ತದೋ ಅವನು ನಿಜವಾಗಿ ಆಧ್ಯಾತ್ಮಿಕ ಉನ್ನತಿಯನ್ನು ಪಡಿತಾನೆ. ಯಾರು ಇದೆಲ್ಲವನ್ನು ಕಪಟದಿಂದ ಇದು ಬೇಡ ಅದು ಬೇಡ ಅಂತ ವೈರಾಗ್ಯದ ನಾಟಕ, ಕಪಟ ನಾಟಕ ಯಾರು ಆಡ್ತಾ ಮನಸ್ಸಿನಲ್ಲಿ ಬಯಕೆ ಯಾರು ಇಟ್ಕೊಂಡಿರ್ತಾರೋ ಅವರು ಆಧ್ಯಾತ್ಮಿಕ ದಾರಿಗೆ ಅವರು ಸುಳಿಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಭಾರತದಲ್ಲಿ ಯಾರ್ಯಾರಿದ್ದೀರಿ ನೀವೆಲ್ಲ ಪುಣ್ಯವಂತರು. ಯಾಕೆಂದರೆ ಇದು ಭಾರತ ಅನ್ನುವಂಥದ್ದು ಆಧ್ಯಾತ್ಮಿಕತೆಯ ಒಂದು ಉನ್ನತವಾದಂಥ ಭೂಮಿ. ಈ ಭೂಮಿಯಲ್ಲಿದ್ದು ಈ ರೀತಿಯ ಸಣ್ಣ ಸಣ್ಣ ಮನಸ್ಥಿತಿಗಳನ್ನು ಇಟ್ಕೊಂಡ್ರೆ ಆಧ್ಯಾತ್ಮಿಕ ಉನ್ನತಿ ಸಾಧ್ಯ ಇಲ್ಲ. ಅದೆಲ್ಲವನ್ನು ಬಿಟ್ಟು ನಾನು ಯಾರು ಅನ್ನುವ ಹುಡುಕಾಟದಲ್ಲಿ ನಿಜವಾಗಿ ತೊಡಗಿ, ನಿಜವಾಗಿ ನೀವು ಸಾಕ್ಷಾತ್ಕಾರವನ್ನು, ನಿಜವಾಗಿ ಆ ಜ್ಞಾನೋದಯವನ್ನು, ಸೆಲ್ಫ್ ರಿಯಲೈಸೇಷನ್ನ ಪಡೆದು ನಿಜವಾದ ಆಧ್ಯಾತ್ಮಿಕತೆಯ ರಸವನ್ನು ನೀವು ಸವಿತೀರಿ. ಅದೆಲ್ಲವೂ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಕೂಡ ಬಯಸ್ತೀನಿ. ಹರಿ ಓಂ ತತ್ಸತ್.